ನೆಕ್ಸ್ಟ್ ಇರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇನಿದ್ದೀರಾ ಜ್ಞಾಪಕ ಇಟ್ಕೊಳ್ಳಿ. 7.5 ಶುರು, ಕುಂಭರಾಶಿಗೆ 7.5, ಅದಾದ ಮೇಲೆ ಅಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ ಮೀನ ರಾಶಿ. ಸೊ ಮಕರ ಕುಂಭ ಮೀನ 3 ಜನನೂ ಶನಿ ಶಾಂತಿಗಳು ಮಾಡಿಸ್ಕೋಬೇಕು. ಮಕರ ಕುಂಭ ಮೀನ ಎಲ್ಲರೂ ಶನಿ ಶಾಂತಿ. ಹೇಗೆ ಮಾಡ್ತೀರಾ ಶನಿ ಶಾಂತಿ? ಮಧ್ಯಾಹ್ನದ ಊಟ ಯಾರ್ಯಾರು ಮಾಡ್ತಿದ್ದೀರಾ ಈ 3 ರಾಶಿಗಳಿಗೆ ಹೇಳ್ತಾ ಇದ್ದೀನಿ. ಏನು ಹೇಳುತ್ತೆ, ಎಲ್ಲರೂ ಮಧ್ಯಾಹ್ನ ಎಲ್ಲೇ ಊಟ ಮಾಡ್ತಿರಲಿ. ನೀವು ಕಾಡಲ್ಲಿ ಊಟ ಮಾಡಿ, ಮದುವೆ ಮನೇಲಿ ಊಟ ಮಾಡಿ, ಪಾರ್ಟಿಲಿ ಊಟ ಮಾಡಿ, ವೆಜ್ ತಿನ್ನಿ, ನಾನ್ ವೆಜ್ ತಿನ್ನಿ, ಆದರೆ ಮಧ್ಯಾಹ್ನದ ಊಟ ಬಾಯಿಗೆ ಹೋಗಬಾರ್ದು. ಬಾಯಿಗೆ ಹೋಗಕ್ಕೆ ಮೊದಲು 3 ತುತ್ತು ಹೊರಗಡೆ ಕಾಗೆಗೆ ನಾಯಿಗೆ ಹೋಗಬೇಕು. ಇದನ್ನು ಮಾತ್ರ 5 ವರ್ಷ ಮರಿಬೇಡಿ. ಯಾರ್ಯಾರು ವಿಶೇಷವಾಗಿ ಮಕರ ಕುಂಭ ಮೀನ ಇದ್ದಾರೆ, ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಹಾಕೋಬೇಡಿ. ರಾತ್ರಿ ಪ್ರಯಾಣ ನಿಷೇಧ. ಯಾವ ಕಾಲಕ್ಕೂ ಶನೇಶ್ವರ ಪ್ರತಿದಿನ ಆಂಜನೇಯನಿಗೆ ಹಲೋ ಅನ್ಬೇಕು. ಹುಷಾರು, ಜಾಗೃತೆ. ಆಂಜನೇಯನ ಚೆಡ್ಡಿಗೆ ಹಾಕಿರೋ ಭಂಡಾರ ಸಿಂಧೂರ ಹಣೆಗೆ ಇಟ್ಕೊಳ್ಳೇಬೇಕು. ಅಂದರೆ ಆ ಕೇಸರಿ ಬಣ್ಣ ಇರುತ್ತೆ ಆಂಜನೇಯನಿಗೆ, ಅದು ಇಸ್ಕೊಂಬಂದ್ಬಿಡಿ. ನೀವು ದಿನ ಹೋಗೋಕ್ಕಾಗದೇ ಇದ್ರು ಒಂದು ವೀಳ್ಯದಲ್ಲಿ ತಂದು ಡಬ್ಬಿಲಿ ಹಾಕಿ. ಮನೆಯಿಂದ ಹೊರಡೆ ಹೋಗ್ಬೇಕು, ಹಣೆಗೆ ಇಟ್ಕೊಂಡು ಹೊರಡಿ. ಆಂಜನೇಯ ಕೇಸರಿ ಎಷ್ಟು ತಲೆ ಹಣೆ ಮೇಲೆ ಇರುತ್ತೋ ಮಕರ ಕುಂಭ ಮೀನ ಇಷ್ಟೂ ಜನನೂ ವೀರಭದ್ರ ದಾರ, ಸೊಂಟ ಕುಡ್ದಾರ ಇದ್ದರೆ ಬೆಳ್ಳಿದಾದರೆ 2 ಸುತ್ತು, ಅಕಸ್ಮಾತ್ ಅನಾನುಕೂಲ ಇದ್ದರೆ ಕಪ್ಪು ದಾರ, ಎಲ್ಲ ಗಂಡು ಮಕ್ಕಳು ಕಪ್ಪು ದಾರ ಸೊಂಟಕ್ಕೆ 2 ಸುತ್ತು, ಇಲ್ಲದೆ ಹೆಣ್ಣು ಮಕ್ಕಳಾದರೆ ಕಪ್ಪು ದಾರ ಅಲ್ಲ ಕೆಂಪು ದಾರ 9 ಗಂಟು ಹಾಕಿ ಕೆಂಪು ದಾರವನ್ನು ಸೊಂಟಕ್ಕೆ 2 ಸುತ್ತು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ವೀರಭದ್ರ ಸ್ವಾಮಿನ ಸಾಯಂಕಾಲ ದರ್ಶನ ಮಾಡಿದ್ರೆ ಮಕರ ರಾಶಿಯವರು ತುಂಬ ಒಳ್ಳೆಯದು. ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ. ವಿಷ್ಣುಗೆ ವೀರಭದ್ರ ಬಹಳ ಪ್ರೀತ್ಯರ್ಥಂ, ಅದಕ್ಕೆ ರುದ್ರ ಸಂಭೂತ ಅಂತ ಕರಿತೀವಿ. ಆ ರುದ್ರನ್ನ ಈಶ್ವರನಿಗೆ ವಿಷ್ಣು ಹೋಗಿ ಸ್ಮರಣೆ ಮಾಡೋದು ರುದ್ರನಿಗೆ, ವೀರಭದ್ರನಿಗೆ. ಅಂಥ ವೀರಭದ್ರ ಭದ್ರಕಾಳಿ ಸಮೇತ ಇರೋದನ್ನ ಅವನು ತಂಗಿ ನೋಡಕ್ಕೆ ಹೋಗ್ತಾನೆ, ವೀರಭದ್ರ ದರ್ಶನ ಮಾಡ್ತಾನೆ. ಮಕರ ರಾಶಿ ಬಂದು ಒಂದು ನೀರು ಒಂದು ಭೂಮಿ. ಜ್ಞಾಪಕ ಇಟ್ಕೊಳ್ಳಿ, ಅರ್ಧ 50-50. ಅದಕ್ಕೆ ಮಕರ ರಾಶಿ ಬಂದು ಮೊಸಳೆ ಇದ್ದ ಹಾಗೆ ಅಂತ. ಸೊ ಎಲ್ಲಾದರೂ ಹೋದಾಗೆ ಮೀನುಗಳಿಗೆ ಮಕರ ರಾಶಿ ಸಾಯಂಕಾಲದಲ್ಲಿ ಸೋಮವಾರ, ಬುಧವಾರ, ಶನಿವಾರ ಭತ್ತದರಳನ್ನ ನೀರಿಗೆ ಹಾಕಿ. ನೀರಿಗೆ ಹಾಕಿದಾಗ ಮೀನುಗಳು ತಿಂದರೆ ನಿಮಗೆ ಅದಕ್ಕಿಂತ ದೊಡ್ಡ ಶಾಂತಿ ಇಲ್ಲ. ಪರಿಪೂರ್ಣ ರಕ್ಷಾ ಕವಚ. ಜ್ಞಾಪಕ ಇಟ್ಕೊಳ್ಳಿ. ಸೊ ವೀರಭದ್ರ ಸ್ವಾಮಿನ ಚೆನ್ನಾಗಿ ಇಟ್ಕೊಳ್ಳಿ. ಮಹಾವಿಷ್ಣುನ ಬುಧವಾರ 50-50 ಮಸ್ಕ ಚಸ್ಕ ಅಂತ ಬುಧವಾರ ದಿವಸ ನೀವು ಹೋಗ್ಬಿಟ್ಟು ಯಾರಾದರೂ ಅನುಗ್ರಹ ಸಿದ್ಧ ಆಗಿರ್ತಕ್ಕಂಥದ್ದು ಮೀನುಗಳಿಗೆ ಮತ್ಸ್ಯವಾಗಿ ಪರಿವರ್ತನೆ.